ದಿನಾಂಕ 7ನೇ ತಾರೀಕಿಗೆ ಸುಮಾರು 11:30 ಗಂಟೆಗೆ ನಜರ್ಬಾದ್ ಲಿಮಿಟ್ಸಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಜ್ವಾಲಾಮುಖಿ ಸರ್ಕಲಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಅದರಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ. ಅದರ ತನಿಖೆಯನ್ನು ಕೈಗೆತ್ತಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ 6 ಜನ ಭಾಗಿಯಾಗಿರ್ತಾರೆ ಮತ್ತು ಕೆಲವರು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ ಅಂತ ಹೇಳಿ. ಸೊ ಇದರ ಪ್ರಕರಣನ ನಾವು ತನಿಖೆ ಕೈಗೆತ್ತಿಕೊಂಡು ಈ ಘಟನೆಯಲ್ಲಿ ಈ ಕೇಸಲ್ಲಿ 6 ಜನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಹಾಲಪ್ಪ, ಕೀರ್ತಿ, ನಂದನ್, ನಿರೂಪ್, ಭರತ್ ಮತ್ತು ಧ್ರುವಕುಮಾರ್ ಅಂತ ಹೇಳಿ. ಧ್ರುವಕುಮಾರ್ ಒಬ್ಬರು ಮಂಡ್ಯದವರು ಮತ್ತು ಬೇರೆದವರೆಲ್ಲ ನಮ್ಮ ನಾಯ್ಡು ನಗರ ನಜರ್ಬಾದ್ ಲಿಮಿಟ್ಸಲ್ಲಿ ಇರೋರು, ಮೈಸೂರು ಸಿಟಿಯವರು. ಸೊ ಇವರು 6 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಇನ್ನು ಮುಂದೆ ತನಿಖೆಯಲ್ಲಿ ಯಾರ್ಯಾರ ಪಾತ್ರ ಇದೆ ಅಂತ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅವ್ರಿಗೂ ಸಹ ನಾವು ಬಂಧಿಸಲಾಗುತ್ತೆ. ಕೊಲೆಗೆ ಕಾರಣ ಈಗ ಸದ್ಯದ ಇನ್ವೆಸ್ಟಿಗೇಷನಲ್ಲಿ ಏನು ಹಾಲಪ್ಪ ಮತ್ತು ಇವರು ಡಿಸೀಸ್ಡ್ ವೆಂಕಟೇಶ್ ಇದ್ದಾರೆ, ಅವರೆಲ್ಲ ಒಂದೇ ಗ್ರೂಪ್ ಅವರು, ಒಂದೇ ಫ್ರೆಂಡ್ಸ್ ಅವರು. ಅವ್ರವ್ರ ಮಧ್ಯೆ ಈಗೋ ಕ್ಲ್ಯಾಶು ಮತ್ತು ಕೆಲವು ನಾನು ದೊಡ್ಡವನು ನೀನು ಚಿಕ್ಕವನು ಅಥವಾ ನಾನು ಲೀಡರು ಆ ಥರ ವೈಮನಸ್ಸು ಬಂದು ಅವರು ಈ ಕೃತ್ಯನ ಕೈಗೆತ್ತಿಕೊಂಡಿರ್ತಾರೆ. ಆ ಕೇಸಿಗೆ ನಾವು ನಾವು ಹುಡುಕ್ತಾ ಇದ್ದೀವಿ. ಬಟ್ ಎಲ್ಲ ಒಂದೇ ಗ್ರೂಪ್ ಅವರು, ಒಂದು ಗ್ಯಾಂಗು ಇನ್ನೊಂದು ಗ್ಯಾಂಗು ಅಂತ ಏನಿಲ್ಲ. ಕಾರ್ತಿಕ್ ಆಗಲಿ ಮತ್ತು ಈ ವೆಂಕಟೇಶು ಮತ್ತು ಈ ಹಾಲಪ್ಪ ಎಲ್ಲರೂ ಒಂದೇ ಟೀಮ್. ನಾವೀಗ ಈ ಕೇಸ್ ತನಿಖೆ ಕೈಗೆತ್ತಿಕೊಂಡಾಗ ಡೆಫಿನೆಟಾಗಿ ನಾವು ಮುಂದೆ ಬೇರೆ ಬೇರೆ ಅವ್ರದ್ದು ಹಳೇದೇನಾದರೂ ಕೇಸಸ್ ಇತ್ತಾ ಅಥವಾ ಬೇರೆ ಎಲ್ಲಾದರೂ ಇನ್ವಾಲ್ವ್ಮೆಂಟ್ ಇತ್ತಾ ಅಂತ ಅದ್ರ ಬಗ್ಗೆನೂ ನಾವು ತಗೊಂಡು ಬರ್ತೀವಿ. ಬಟ್ ಆ ದೂರು ದಾಖಲಾಗಿತ್ತು. ಇವರು ಯಾರು 6 ಜನ ಆರೋಪಿ ಇದ್ದಾರೆ ಅವರಿಲ್ಲ, ಅದು ಬೇರೆ ಹೆಸರುಗಳಿದೆ ಅದರಲ್ಲಿ. ಅದನ್ನು ನಾವು ಆ ಕೇಸನ್ನು ಸಪ್ರೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅವರು ಪರ್ಟಿಕ್ಯುಲರ್ ಆಗಿ ಒಂದೇ ಕೆಲಸ ಅಂತ ಇಲ್ಲ, ಚಿಕ್ಕ ಪುಟ್ಟದ್ದು ಫೈನಾನ್ಸ್ ಕೆಲಸನೂ ಇದೆ ಮತ್ತು ಬೇರೆ ಏನು ಕೆಲಸ ಬರುತ್ತೋ ಅದು ಕೆಲಸ ಮಾಡ್ಕೊಂಡು ಇರ್ತಾರೆ. ಡೆಫಿನೆಟಾಗಿ ಒಂದೇ ಕೆಲಸ ಅಂತ ಏನಿಲ್ಲ. ಹಾಲಪ್ಪಂದು ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಅಂತ ಇಲ್ಲ, ಅವನ್ನೆಲ್ಲ ಫ್ರೆಂಡ್ಸ್ ಜೊತೆ ಮಿನಿ ಫೈನಾನ್ಸ್ ಕೊಡೋದು ಆ ಥರ ಕೆಲಸ ಮಾಡ್ತಾ ಇದ್ದ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಓದಿರೋರು ಇದ್ದಾರೆ, ಎಲ್ಲರೂ 22, 27, 28 ವಯಸ್ಸವರು ಹುಡುಗರಿದ್ದಾರೆ, ಎಲ್ಲ ಜೊತೆಗಿರೋರು ಅವರು. ಇದು ಒಂದು ಮರ್ಡರ್ ಕೇಸಿಂದ ನೀವು ಆ ಥರ ಹೇಳ್ತಾ ಇದ್ದೀರಾ. ಬಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು ಅಥವಾ ಇನ್ಸಿಡೆಂಟನ್ನು ತೊಗೋಬೋದು. ಯಾವುದೇ ರೀತಿ ಆ ರೀತಿ ಗ್ಯಾಂಗ್ ವಾರ್ ಅಂತ ಏನೂ ಇಲ್ಲ. ಅದು ಮರ್ಡರ್ ಒಂದು ಆಗಿದ್ದು ಡಿಸ್ಟ್ರಿಕ್ಟಲ್ಲಿಟ್ಟು, ಬಟ್ ಅದ್ರ ರಿಪರ್ಕಷನ್ ಆಗಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು, ಮೋರ್ ದ್ಯಾನ್ 50 ಪೀಪಲ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ ಮರ್ಡರ್ ಕೇಸ್ಗೆ ಏನೇನೋ ಬೆಂಬಲ ಸೂಚಿಸ್ತಿದ್ರು ಅಥವಾ ಸಂತಾಪ ಸೂಚಿಸ್ತಿದ್ರು ಅಥವಾ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವ್ರ ಮೇಲೂ ಸಹ ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ರೌಡಿ ಪರೇಡ್ಸ್ ಮಾಡ್ತಾಯಿದ್ದೀವಿ. ದಿನ ಅವ್ರಿಗೆ ನಾವು ಪ್ರತಿಯೊಂದು ಲಿಮಿಟ್ಸಲ್ಲೂ ಸಹ ಅವ್ರವ್ರ ಇನ್ಸ್ಪೆಕ್ಟರ್ಸು ಅವ್ರಿಗೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸನ್ನು ಡೇಟನ್ನು ಅಪ್ಗ್ರೇಡ್ ಮಾಡೋದಾಗಲಿ ಅದನ್ನು ಹಾಕ್ತಾಯಿದ್ದೀವಿ. ಡೆಫಿನೆಟ್ಲಿ ನಮ್ಮ ಸಿಟಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಈಗ ನಾವು ಇದೇನು ಘಟನೆಗಳಾಗಿದೆ ಅದರ ಇದನ್ನಿಟ್ಕೊಂಡು ಇನ್ನೂ ಜಾಸ್ತಿ ನಾವು ಬೇರೆ ಕ್ರಮಗಳನ್ನ ತಗೋತೀವಿ. ಅದ್ರ ಜೊತೆಗೆ ನಾವು ಎಕ್ಸ್ಟ್ರಿಮೆಂಟನ್ನು ನಾವು ಲಾಸ್ಟ್ 20 ಜನಕ್ಕೆ ಮಾಡಿದ್ವಿ. ಸೊ ಇವಾಗಲೂ ಸಹ ಹೊಸದಾಗಿ ಯಾರ್ಯಾರ ಮೇಲೆ ಫ್ರೆಶ್ ಕೇಸ್ ಆಗಿದೆ ಅದನ್ನು ತಗೊಂಡು ಗುಂಡಾ ಆ್ಯಕ್ಟು ಮತ್ತು ಎಕ್ಸ್ಟ್ರಿಮೆಂಟ್ ಪ್ರೊಸೀಜರನ್ನು ಕೈಗೊಳ್ತೀವಿ. ಹೌದು, ಡೆಫಿನೆಟ್ಲಿ ಎಕ್ಸ್ಟ್ರಿಮೆಂಟ್ ಪ್ರೊಸೀಜರ್ನ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಪ್ರಾಸೆಸ್ಸಲ್ಲಿದೆ. 16 ನಾವು ಲಾಸ್ಟ್ 2 ತಿಂಗಳ ಹಿಂದೆ 16 ಗಡಿಪಾರ ಪ್ರಕರಣ ಮಾಡಿದ್ವಿ, ಮುಂದೆನೂ ಮಾಡ್ತೀವಿ. ಅದು ನಾನು ತನಿಖೆಗೆ ಸಂಬಂಧಿಸಿದ ಮಾತ್ರ ಹೇಳ್ತೀನಿ, ಬೇರೆ ವಿಚಾರನ ಹೇಳೋಕ್ಕಾಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ನು ಇನ್ನೂ ನಾವು ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಮತ್ತು ತನಿಖೆನೂ ತೆಗೆದುಕೊಳ್ಬೇಕರಿಂದ ಇದಿಷ್ಟು ನಾವು ಅರೆಸ್ಟ್ ಮಾಡಿದ್ರ ಬಗ್ಗೆ ನಾನು ಅದರಲ್ಲಿ ಯಾರ್ಯಾರು ಅಸಿಸ್ಟ್ ಮಾಡಿದ್ದಾರೆ ಏನು ಅದನ್ನೆಲ್ಲ ನಾವು ಹುಡುಕ್ತಾ ಇದ್ದೀವಿ, ಡೀಟೇಲ್ ಆಗಿ ಹೋಗ್ತಾ ಇದ್ದೀವಿ. ಅವರನ್ನು ಅರೆಸ್ಟ್ ಮಾಡಿದಾಗ
ಆ ಮುಂದಿನ ಏನೇನು ಕ್ರಮ ತಗೋತೀವಿ ಈ ಕೇಸಲ್ಲಿ ಬೆಳವಣಿಗೆ ಆಗಿದ್ದು ಡೆಫಿನೆಟ್ಲಿ ನಾನು ತಮಗೆ ಹೇಳ್ತೇನೆ. ದಿನಾಂಕ 7ನೇ ತಾರೀಕಿಗೆ ಸುಮಾರು 11:30 ಗಂಟೆಗೆ ನಜರ್ಬಾದ್ ಲಿಮಿಟ್ಸಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಜ್ವಾಲಾಮುಖಿ ಸರ್ಕಲಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಅದರಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ. ಅದರ ತನಿಖೆಯನ್ನು ಕೈಗೆತ್ತಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ 6 ಜನ ಭಾಗಿಯಾಗಿರ್ತಾರೆ ಮತ್ತು ಕೆಲವರು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ ಅಂತ ಹೇಳಿ. ಸೊ ಇದ್ರ ಪ್ರಕರಣನ ನಾವು ತನಿಖೆ ಕೈಗೆತ್ತಿಕೊಂಡು ಈ ಘಟನೆಯಲ್ಲಿ ಈ ಕೇಸಲ್ಲಿ 6 ಜನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಹಾಲಪ್ಪ, ಕೀರ್ತಿ, ನಂದನ್, ನಿರೂಪ್, ಭರತ್ ಮತ್ತು ಧ್ರುವಕುಮಾರ್ ಅಂತ ಹೇಳಿ. ಧ್ರುವಕುಮಾರ್ ಒಬ್ಬರು ಮಂಡ್ಯದವರು ಮತ್ತು ಬೇರೆದವರೆಲ್ಲ ನಮ್ಮ ನಾಯ್ಡು ನಗರ ನಜರ್ಬಾದ್ ಲಿಮಿಟ್ಸಲ್ಲಿ ಇರೋರು, ಮೈಸೂರು ಸಿಟಿಯವರು. ಸೊ ಇವರು 6 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಇನ್ನು ಮುಂದೆ ತನಿಖೆಯಲ್ಲಿ ಯಾರ್ಯಾರ ಪಾತ್ರ ಇದೆ ಅಂತ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅವ್ರಿಗೂ ಸಹ ನಾವು ಬಂಧಿಸಲಾಗುತ್ತೆ. ಕೊಲೆಗೆ ಕಾರಣ ಈಗ ಸದ್ಯದ ಇನ್ವೆಸ್ಟಿಗೇಷನಲ್ಲಿ ಏನು ಹಾಲಪ್ಪ ಮತ್ತು ಇವರು ಡಿಸೀಸ್ಡ್ ವೆಂಕಟೇಶ್ ಇದ್ದಾರೆ, ಅವರೆಲ್ಲ ಒಂದೇ ಗ್ರೂಪ್ ಅವರು, ಒಂದೇ ಫ್ರೆಂಡ್ಸ್ ಅವರು. ಅವ್ರವ್ರ ಮಧ್ಯೆ ಈಗೋ ಕ್ಲ್ಯಾಶು ಮತ್ತು ಕೆಲವು ನಾನು ದೊಡ್ಡವನು ನೀನು ಚಿಕ್ಕವನು ಅಥವಾ ನಾನು ಲೀಡರು ಆ ಥರ ವೈಮನಸ್ಸು ಬಂದು ಅವರು ಈ ಕೃತ್ಯನ ಕೈಗೆತ್ತಿಕೊಂಡಿರ್ತಾರೆ. ಆ ಕೇಸಿಗೆ ನಾವು ನಾವು ಹುಡುಕ್ತಾ ಇದ್ದೀವಿ, ಬಟ್ ಎಲ್ಲ ಒಂದೇ ಗ್ರೂಪ್ ಅವರು, ಒಂದು ಗ್ಯಾಂಗು ಇನ್ನೊಂದು ಗ್ಯಾಂಗು ಅಂತ ಏನಿಲ್ಲ. ಕಾರ್ತಿಕ್ ಆಗಲಿ ಮತ್ತು ಈ ವೆಂಕಟೇಶು ಮತ್ತು ಈ ಹಾಲಪ್ಪ ಎಲ್ಲರೂ ಒಂದೇ ಟೀಮ್. ನಾವೀಗ ಈ ಕೇಸ್ ತನಿಖೆ ಕೈಗೆತ್ತಿಕೊಂಡಾಗ ಡೆಫಿನೆಟಾಗಿ ನಾವು ಮುಂದೆ ಬೇರೆ ಅವ್ರದ್ದು ಹಳೇದೇನಾದರೂ ಕೇಸಸ್ ಇತ್ತಾ ಅಥವಾ ಬೇರೆ ಎಲ್ಲಾದರೂ ಇನ್ವಾಲ್ವ್ಮೆಂಟ್ ಇತ್ತಾ ಅಂತ ಅದ್ರ ಬಗ್ಗೆನೂ ನಾವು ತಗೊಂಡು ಬರ್ತೀವಿ. ಹಾಲಪ್ಪ ಫ್ರೆಂಡ್ ಮನೆ ಮುಂದೆ ಹೋಗಿ ಏನು ವೆಂಕಟೇಶ್ ಡೆತ್ ಆಗಿದಲ್ಲ ಆತ ಬೆದರಿಕೆ ಹಾಕಿದ್ದ, ಬೆದರಿಕೆ ಸಂಬಂಧ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ದೂರನ್ನ ದಾಖಲು ಮಾಡಿದ್ರು ಅಂತೇಳಿ. ಬಟ್ ಆ ದೂರು ದಾಖಲಾಗಿತ್ತು. ಇವರು ಯಾರು 6 ಜನ ಆರೋಪಿ ಇದ್ದಾರೆ ಅವರಿಲ್ಲ, ಅದು ಬೇರೆ ಹೆಸರುಗಳಿದೆ ಅದರಲ್ಲಿ. ಅದನ್ನು ನಾವು ಆ ಕೇಸನ್ನು ಸಪ್ರೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಹಿನ್ನೆಲೆ ಏನು ಮೇಡಮ್, ಡೆತ್ ಆದವ್ರದ್ದು ಮತ್ತೆ ಕೊಲೆ ಮಾಡೋದು ಏನು ಹಿನ್ನೆಲೆ, ಏನು ಕೆಲಸ ಅವ್ರದ್ದು ಹೇಗೆ? ಅವರು ಪರ್ಟಿಕ್ಯುಲರ್ ಆಗಿ ಒಂದೇ ಕೆಲಸ ಅಂತ ಇಲ್ಲ, ಚಿಕ್ಕ ಪುಟ್ಟದ್ದು ಫೈನಾನ್ಸ್ ಕೆಲಸನೂ ಇದೆ ಮತ್ತು ಬೇರೆ ಏನು ಕೆಲಸ ಬರುತ್ತೋ ಅದು ಕೆಲಸ ಮಾಡ್ಕೊಂಡಿರ್ತಾರೆ. ಡೆಫಿನೆಟ್ ಆಗಿ ಒಂದೇ ಕೆಲಸ ಅಂತ ಏನಿಲ್ಲ. ಹಾಲಪ್ಪಂದು ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಅಂತ ಇಲ್ಲ, ಅವನ್ನೆಲ್ಲ ಫ್ರೆಂಡ್ಸ್ ಜೊತೆ ಮಿನಿ ಫೈನಾನ್ಸ್ ಕೊಡೋದು ಆ ಥರ ಕೆಲಸ ಮಾಡ್ತಾ ಇದ್ದ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಓದಿರೋರು ಇದ್ದಾರೆ, ಎಲ್ಲರೂ 22, 27, 28 ವಯಸ್ಸವರು ಹುಡುಗರಿದ್ದಾರೆ, ಎಲ್ಲ ಜೊತೆಗಿರೋರು ಅವರು. ಮೈಸೂರಿನಲ್ಲಿ ಗ್ಯಾಂಗ್ ವಾರ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಜನಗಳ ಒಂದು ಆರೋಪ. ಸೊ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಆಲ್ಮೋಸ್ಟ್ ಸಣ್ಣ ಅಪರಾಧಗಳನ್ನ ತಡಿಲಿಕ್ಕೆ ವಿಫಲ ಆಗಿದ್ರೆ ಹಂಗಾಗಿ ದೊಡ್ಡದಾಗ್ತಾ ಇದೆ ಅಂತ. ಇದು ಒಂದು ಮರ್ಡರ್ ಕೇಸಿಂದ ನೀವು ಆ ಥರ ಹೇಳ್ತಾ ಇದ್ದೀರಾ, ಬಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು ಅಥವಾ ಇನ್ಸಿಡೆಂಟನ್ನು ತೊಗೋಬೋದು. ಯಾವುದೇ ರೀತಿ ಆ ರೀತಿ ಗ್ಯಾಂಗ್ ವಾರ್ ಅಂತ ಏನೂ ಇಲ್ಲ. ಅದು ಮರ್ಡರ್ ಒಂದು ಆಗಿದ್ದು ಡಿಸ್ಟ್ರಿಕ್ಟಲ್ಲಿಟ್ಟು, ಬಟ್ ಅದ್ರ ರಿಪರ್ಕಷನ್ ಆಗಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು, ಮೋರ್ ದ್ಯಾನ್ 50 ಪೀಪಲ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ ಮರ್ಡರ್ ಕೇಸ್ಗೆ ಏನೇನೋ ಬೆಂಬಲ ಸೂಚಿಸ್ತಿದ್ರು ಅಥವಾ ಸಂತಾಪ ಸೂಚಿಸ್ತಿದ್ರು ಅಥವಾ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು, ಅವ್ರ ಮೇಲೂ ಸಹ ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ರೌಡಿ ಪರೇಡ್ಸ್ ಮಾಡ್ತಾಯಿದ್ದೀವಿ. ದಿನ ಅವ್ರಿಗೆ ನಾವು ಪ್ರತಿಯೊಂದು ಲಿಮಿಟ್ಸಲ್ಲೂ ಸಹ ಅವ್ರವ್ರ ಇನ್ಸ್ಪೆಕ್ಟರ್ಸು ಅವ್ರಿಗೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸನ್ನು ಡೇಟನ್ನು ಅಪ್ಗ್ರೇಡ್ ಮಾಡೋದಾಗಲಿ ಅದನ್ನು ಹಾಕ್ತಾಯಿದ್ದೀವಿ. ಡೆಫಿನೆಟ್ಲಿ ನಮ್ಮ ಸಿಟಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಈಗ ನಾವು ಇದೇನು ಘಟನೆಗಳಾಗಿದೆ ಇದನ್ನಿಟ್ಕೊಂಡು ಇನ್ನೂ ಜಾಸ್ತಿ ನಾವು ಬೇರೆ ಕ್ರಮಗಳನ್ನ ತಗೋತೀವಿ. ಅದ್ರ ಜೊತೆಗೆ ನಾವು ಎಕ್ಸ್ಟ್ರಿಮೆಂಟನ್ನು ನಾವು ಲಾಸ್ಟ್ 20 ಜನಕ್ಕೆ ಮಾಡಿದ್ವಿ. ಸೊ ಇವಾಗಲೂ ಸಹ ಹೊಸದಾಗಿ ಯಾರ್ಯಾರ ಮೇಲೆ ಫ್ರೆಶ್ ಕೇಸ್ ಆಗಿದೆ ಅದನ್ನು ತಗೊಂಡು ಗುಂಡಾ ಆ್ಯಕ್ಟು ಮತ್ತು ಎಕ್ಸ್ಟ್ರಿಮೆಂಟ್ ಪ್ರೊಸೀಜರನ್ನು ಕೈಗೊಟ್ಟು. ಹೌದು, ಡೆಫಿನೆಟ್ಲಿ ಎಕ್ಸ್ಟ್ರಿಮೆಂಟ್ ಪ್ರೊಸೀಜರ್ನ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಪ್ರಾಸೆಸ್ಸಲ್ಲಿದೆ. 16 ನಾವು ಲಾಸ್ಟ್ 2 ತಿಂಗಳ ಹಿಂದೆ 16 ಗಡಿಪಾರು ಪ್ರಕರಣ ಮಾಡಿದ್ವಿ, ಮುಂದೆನೂ ಮಾಡ್ತೀವಿ. ಅದು ನಾನು ತನಿಖೆಗೆ ಸಂಬಂಧಿಸಿದ ಮಾತ್ರ ಹೇಳ್ತೀನಿ, ಬೇರೆ ವಿಚಾರನ ಹೇಳೋಕ್ಕಾಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ನು ಇನ್ನೂ ನಾವು ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಮತ್ತು ತನಿಖೆನೂ ತೆಗೆದುಕೊಳ್ಬೇಕರಿಂದ ಇದಿಷ್ಟು ನಾವು ಅರೆಸ್ಟ್ ಮಾಡಿದ್ರ ಬಗ್ಗೆ ನಾನು
ಅದರಲ್ಲಿ ಯಾರ್ಯಾರು ಅಸಿಸ್ಟ್ ಮಾಡಿದ್ದಾರೆ ಏನು ಅದನ್ನೆಲ್ಲ ನಾವು ಹುಡುಕ್ತಾ ಇದ್ದೀವಿ, ಡೀಟೇಲ್ ಆಗಿ ಹೋಗ್ತಾ ಇದ್ದೀವಿ. ಅವರನ್ನು ಅರೆಸ್ಟ್ ಮಾಡಿದಾಗ ಆ ಮುಂದಿನ ಏನೇನು ಕ್ರಮ ತಗೋತೀವಿ ಈ ಕೇಸಲ್ಲಿ ಬೆಳವಣಿಗೆ ಆಗಿದ್ದು ಡೆಫಿನೆಟ್ಲಿ ನಾನು ತಮಗೆ ಹೇಳ್ತೇನೆ.